Hello everyone, welcome back to our channel. Dear friends, ನಾವು ಹಿಂದಿನ ವಿಡಿಯೋಲಿ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಸೊ ಈ ವಿಡಿಯೋಲಿ ನಾವು ಸ್ಕ್ವೇರ್ ರೂಟನ್ನು ಯಾವ್ಯಾವ ಮೆಥಡ್ಸಿಂದ ನಾವು ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಎರಡು ಮೆಥಡ್ಸನ್ನು ಯೂಸ್ ಮಾಡ್ತೀವಿ. ಯಾವ್ಯಾವುದು ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹಾಗೆ ಡಿವಿಷನ್ ಮೆಥಡ್. ಸೊ ನಾವು ಈ ವಿಡಿಯೋಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ನಾವು ಎಕ್ಸಾಂಪಲ್ಸನ್ನು ತೊಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 324, 729, 1764 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಸ್ಕ್ವೇರ್ ರೂಟನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಕೊಟ್ಟಿರೋಂಥ ನಂಬರನ್ನು ತೊಗೊಳ್ಳೋಣ. ಫಸ್ಟ್ ಇಲ್ಲಿ 324 ಕೊಟ್ಟಿದ್ದಾರೆ. ಇದನ್ನು ನಾವು ಫ್ಯಾಕ್ಟರೈಸ್ ಮಾಡ್ತಾ ಹೋಗೋಣ. ಇಲ್ಲಿ ಫ್ಯಾಕ್ಟರೈಸ್ ಮಾಡೋವಾಗ ನಾವು ನೆನ್ಪಿಟ್ಕೋಬೇಕು, ನಾವು ಪ್ರೈಮ್ ನಂಬರ್ಸನ್ನು ತೊಗೋಬೇಕಾಗತ್ತೆ. ಪ್ರೈಮ್ ನಂಬರ್ಸ್ ಅಂತಂದರೆ ಏನು, ಈಗಾಗಲೇ ಹಲವಾರಷ್ಟು ಸಲ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ್ದೀನಿ. ಪ್ರೈಮ್ ನಂಬರ್ಸ್ ಅಂತಂದರೆ ಯಾವ ನಂಬರು ಒಂದು ಮತ್ತು ಅದೇ ನಂಬರಿಂದ ಡಿವೈಡ್ ಆಗುತ್ತೋ ಅಂತಂದರೆ ಆ ನಂಬರ್ಸ್ಗೆ ಎರಡೇ ಫ್ಯಾಕ್ಟರ್ಸ್ ಇರುತ್ತೆ. ಅಂಥ ನಂಬರ್ಸನ್ನು ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ 2 ಒಂದರಿಂದ ಡಿವೈಡ್ ಆಗುತ್ತೆ, ಹಾಗೆ 2 ಇಂದ ಮಾತ್ರ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 2 ಅನ್ನೋದು ಒಂದು ಪ್ರೈಮ್ ನಂಬರ್. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು ಅಂದರೆ 3, ಹಾಗೆ ನೆಕ್ಸ್ಟ್ 5, ನೆಕ್ಸ್ಟ್ 7, ನೆಕ್ಸ್ಟ್ 11, ನೆಕ್ಸ್ಟ್ 13. ಸೊ ಹೀಗೆ ಈ ಥರದ ಪ್ರೈಮ್ ನಂಬರ್ಸನ್ನು ನಾವಿಲ್ಲಿ ತೊಗೋಬೇಕಾಗತ್ತೆ. ಹಾಗೆ ಕಾಂಪೋಸಿಟ್ ನಂಬರ್ಸ್ ಅಂತಂದರೆ ಏನು, ಯಾವ ನಂಬರ್ಸು ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸನ್ನು ಒಳಗೊಂಡಿರುತ್ತೋ, ಅಂದರೆ ಎರಡಕ್ಕಿಂತ ಜಾಸ್ತಿ ನಂಬರ್ಸಿಂದ ಡಿವೈಡ್ ಆಗುತ್ತೋ ಅಂಥ ನಂಬರ್ಸನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸು 4, 6, 8, 9, 10 ಆ್ಯಂಡ್ ಸೋ ಆನ್. ಸೊ ಇವೆಲ್ಲನೂ ಸಹ ಕಾಂಪೋಸಿಟ್ ನಂಬರ್ಸ್. ನಾವಿಲ್ಲಿ ತೊಗೋಬೇಕಾಗಿರೋವಂಥದ್ದು ಎಂಥ ನಂಬರ್ಸ್ ಅಂದರೆ ಪ್ರೈಮ್ ನಂಬರ್ಸನ್ನು ತೊಗೋಬೇಕಾಗತ್ತೆ. ಹಾಗೆ 1ಅನ್ನು ನಾವೇನಂತ ಕರಿತೀವಿ, ಅದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ. ಯಾಕಂತಂದರೆ 1 ಕೇವಲ 1ನಿಂದ ಮಾತ್ರ ಡಿವೈಡ್ ಆಗುತ್ತೆ, ಅಂದರೆ ಇಟ್ ಹ್ಯಾಸ್ ಓನ್ಲಿ 1 ಫ್ಯಾಕ್ಟರ್. ಸೊ ಈಗ ನಾವು ತೊಗೊಳ್ಳೋವಂಥದ್ದು ಯಾವುದು ಅಂದರೆ ಪ್ರೈಮ್ ನಂಬರ್ಸನ್ನೇ ತೊಗೋಬೇಕಾಗತ್ತೆ. ಸೊ ಇಲ್ಲಿ 324ಅನ್ನು ತೊಗೊಂಡು ಡಿವೈಡ್ ಮಾಡ್ತಾ ಹೋಗೋಣ. 2 ಇಂದ ಡಿವೈಡ್ ಮಾಡೋಣ. 2 1s are 2, 2 6s are 12, 2 2s are 4. Again 2 8s are 16, 2 1s are 2. ಇಲ್ಲಿ 1ಇಂದ ಎಂಡ್ ಆಗಿರೋದ್ರಿಂದ 2 ಇಂದ ಡಿವೈಡ್ ಆಗಲ್ಲ. ಸೊ ಇದನ್ನು ನಾವು 3 ಇಂದ ಡಿವೈಡ್ ಮಾಡೋಣ. 3 2s are 6, 3 7s are 21. Again by 3, 3 9s are 27, 3 3s are 9, 3 1s are 3. ಸೊ ಇದು ನಾವಿಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ದೀವಿ. ಯಾವುದನ್ನು 324ಅನ್ನು. ಲಾಸ್ಟಲ್ಲಿ ನಮಗಿಲ್ಲಿ 1 ಉಳ್ಕೊಂಡಿದೆ ಅಲ್ವಾ. ಸೊ ಈಗ ನಾವೇನು ಮಾಡಬೇಕಾಗಿರೋದು, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 324ಅನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಸ್ಕ್ವೇರ್ ರೂಟ್ ಆಫ್ 324ಅನ್ನು ನಮಗಿಲ್ಲಿ ಸಿಕ್ಕಿರೋಂತಹ ಪ್ರೈಮ್ ನಂಬರ್ಸನ್ನು ಬರ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ನಮ್ಗೆ ಯಾವ ನಂಬರ್ಸ್ ಸಿಕ್ಕಿದೆ ಅವೆಷ್ಟನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ 324 ಬರುತ್ತೆ ಅಲ್ವಾ. ಸೊ ಇಲ್ಲಿ 3 3s are 9, 9 3s are 27, 27 3s are 81, 81 2s are 162, 162s are 324. ಅಂದರೆ 324ಅನ್ನು ಬದಲಾಗಿ 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಇಂಟು 3. ಈಗ ಇಲ್ಲಿರೋಂಥ ನಂಬರ್ಸನ್ನು ನಾವೇನು ಮಾಡಬೇಕು, ಒಂದು ನಂಬರು ಎರಡೆರಡು ಸಲ ಇದ್ದಾಗ ಅದನ್ನೊಂದು ಗ್ರೂಪಾಗಿ ಮಾಡ್ಕೊಳ್ಳೋಣ. 2 ಇಂಟು 2 1 ಗ್ರೂಪ್, ಹಾಗೆ 3 ಇಂಟು 3 1 ಗ್ರೂಪ್, 3 ಇಂಟು 3 1 ಗ್ರೂಪ್. ಎರಡೆರಡು ನಂಬರ್ಸನ್ನು ಒಂದು ಗ್ರೂಪಾಗಿ ಮಾಡಿಕೊಂಡಾಗ ನಾವು ಅದನ್ನು ಹೇಗೆ ಬರೀಬಹುದು ಅಂದರೆ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು ಈ ಗ್ರೂಪನ್ನು ನಾವು 3 ಸ್ಕ್ವೇರ್ ಅಂತ ಬರೀಬಹುದು. ಈಗ ಸ್ಕ್ವೇರ್ ಹಾಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ನಮಗಿಲ್ಲಿ ಉಳ್ಕೊಳ್ಳೋವಂಥದ್ದು 2 ಇಂಟು 3 ಇಂಟು 3. ಸೊ 2 ಇಂಟು 3 ಇಂಟು 3 ಅಂತಂದರೆ 2 3s are 6, 6 3s are 18. ಅಂದರೆ ಸ್ಕ್ವೇರ್ ರೂಟ್ ಆಫ್ 324 ಎಷ್ಟು ಅಂತಂದರೆ 18. ಅಂದರೆ 18ಅನ್ನು 18ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ 324 ಸಿಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 324 is 18. ಸೊ ಈ ಥರ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ನಂಬರ್ 729. 729ನ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡೋಣ.
ಸೊ 729 ಅನ್ನು ತಗೊಂಡಾಗ ಇದು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂದರೆ 3 ಇಂದ ಡಿವೈಡ್ ಆಗುತ್ತೆ. ಲಾಸ್ಟ್ ಡಿಜಿಟ್ 9 ಇರೋದ್ರಿಂದ ಇಲ್ಲಿ ನಾವು 2 ತೊಗೊಳಕ್ಕಾಗಲ್ಲ. ಸೊ ಇದನ್ನು 3 ಇಂದ ಡಿವೈಡ್ ಮಾಡಿದಾಗ 3 2s are 6, 3 4s are 12, 3 3s are 9. Again by 3, 3 8s are 24, 3 1s are 3. 3 2s are 6, 3 7s are 21. Again by 3, 3 9s are 27, 3 3s are 9. ಸೊ ಈಗ ನಾವು ಸ್ಕ್ವೇರ್ ರೂಟ್ ಆಫ್ 729 ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 729 ಬದಲಿಗೆ 3 ಇಲ್ಲಿ ಎಷ್ಟು ಸಲ ನಾವು ತೊಗೊಂಡಿದ್ದೀವಿ, 1 2 3 4 5 6 ಟೈಮ್ಸ್ ನಾವಿಲ್ಲಿ ತಗೊಂಡಿರೋದ್ರಿಂದ 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಅಂತ ಬರಿಬಹುದು. ಈಗ ಒಂದೇ ನಂಬರ್ 2 ಸಲ ಮಲ್ಟಿಪ್ಲೈ ಆಗಿರುತ್ತಲ್ವ, ಸೊ ಅದನ್ನು ಒಂದು ಗ್ರೂಪ್ ಆಗಿ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿರೋ 3 ಇಂಟು 3 ಒಂದು ಗ್ರೂಪು, ಹಾಗೆ 3 ಇಂಟು 3 ಇನ್ನೊಂದು ಗ್ರೂಪು, 3 ಇಂಟು 3 ಮತ್ತೊಂದು ಗ್ರೂಪ್ ಆಗುತ್ತೆ. ಇದನ್ನು ನಾವು ಹೇಗೆ ಬರಿಬಹುದು, ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್, 3 ಇಂಟು 3ನ 3 ಸ್ಕ್ವೇರ್ ಅಂತ ಬರೆಯೋಣ, ಇಂಟು ಇಲ್ಲಿರೋಂಥ 3 ಇಂಟು 3ಗೆ 3 ಸ್ಕ್ವೇರ್, ಹಾಗೆ 3 ಇಂಟು 3 ಅಂದರೆ 3 ಸ್ಕ್ವೇರ್. ಈಗ ಮೂರೂ ಕಡೆ ಇರೋಂಥ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಗಿದಾಗ ಉಳ್ಕೊಳ್ಳೋಂಥ ನಂಬರ್ಸು 3 ಇಂಟು 3 ಇಂಟು 3. ಸೊ ಸ್ಕ್ವೇರ್ ರೂಟ್ ಆಫ್ 729 ಏನಾಗಿರುತ್ತೆ ಅಂದರೆ 3 3s are 9, 9 3s are 27. ಸೊ ಸ್ಕ್ವೇರ್ ರೂಟ್ ಆಫ್ 729 ಎಷ್ಟು ಅಂತಂದರೆ 27. ಹೀಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಬಹುದು. ಈಗ ನೆಕ್ಸ್ಟ್ ನಂಬರ್ ಏನಿದೆ 1764, ಇದರ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡೋಣ. 1764 ಇದನ್ನು ನಾವು 2 ಇಂದ ಡಿವೈಡ್ ಮಾಡ್ತಾ ಹೋಗೋಣ. 2 8s are 16, ಇಲ್ಲಿ 1 ಉಳ್ಕೊಳ್ಳುತ್ತೆ. ಅಗೈನ್ ಬೈ 2 8s are 16, 2 2s are 4, 2 4s are 8, 2 4s are 8, 2 1s are 2. 441 ಅನ್ನೋದು ಯಾವ ನಂಬರ್ನ ಸ್ಕ್ವೇರ್, ಇದು ನೆನಪಿದ್ರೆ ನಾವಿಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಇದು 441 ಅನ್ನೋದು 21ನ ಸ್ಕ್ವೇರ್, ಹಾಗಾದರೂ ಮಾಡ್ಬೋದು. ಅಥವಾ ನಾವಿಲ್ಲಿ 441ಅನ್ನು ನಾವು ಯಾವ ನಂಬರಿಂದ ಡಿವೈಡ್ ಮಾಡಬಹುದು ಅಂದರೆ 3 ಇಂದ ಡಿವೈಡ್ ಮಾಡಬಹುದು. 3 1s are 3, 3 4s are 12, 3 7s are 21. ಅಗೈನ್ ಬೈ 3, 3 4s are 12, 3 9s are 27. ಈಗ 7ನಿಂದ ನಾವಿಲ್ಲಿ ಡಿವೈಡ್ ಮಾಡಬಹುದು. 7 7s are 49. ಸೊ ಸ್ಕ್ವೇರ್ ರೂಟ್ ಆಫ್ 1764ಅನ್ನು ನಾವು ಸ್ಕ್ವೇರ್ ರೂಟ್ ಆಫ್ ಇಲ್ಲಿರೋಂಥ ನಂಬರ್ಸನ್ನು ಬರ್ಕೊಳ್ಳೋಣ. 2 2 ಸಲ ಇದೆ, ಸೊ 2 ಇಂಟು 2, 3 2 ಟೈಮ್ಸ್ ಇದೆ, 3 ಇಂಟು 3 ಇಂಟು 7 2 ಟೈಮ್ಸ್ ಇರೋದ್ರಿಂದ 7 ಇಂಟು 7. ಸೊ ಈಗ ಎರಡೆರಡು ನಂಬರನ್ನು ಒಂದು ಗ್ರೂಪಾಗಿ ಕನ್ಸಿಡರ್ ಮಾಡಿದಾಗ ನಾವು ಅದನ್ನು ಹೇಗೆ ಬರಿಬಹುದು, 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್ ಅಂತ ಬರಿಬಹುದು. ಈಗ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳ್ಕೊಳ್ಳೋಂಥ ನಂಬರು 2 ಇಂಟು 3 ಇಂಟು 7. ಸೊ 2 3s are 6, 6 7s are 42. ಸೊ ಸ್ಕ್ವೇರ್ ರೂಟ್ ಆಫ್ 1764 ಎಷ್ಟು ಅಂತಂದರೆ 42. ಸೊ ಈ ಥರ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ನಂಬರ್ನ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಬಹುದು. ಹಾಗೆ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೇಲೆ ಯಾವ ರೀತಿ ಸ್ಟೇಟ್ಮೆಂಟ್ ಕ್ವೆಶನ್ಸ್ ಅರೈಸ್ ಆಗುತ್ತೆ ಅನ್ನೋದನ್ನು ಒಂದೆರಡು ಎಕ್ಸಾಂಪಲ್ಸ್ ತಗೊಂಡು ನೋಡೋಣ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ by which 1458 should be multiplied so as to get a perfect square number ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಥರದ ಕ್ವೆಶನ್ಸು ಪ್ರೈಮ್ ಫ್ಯಾಕ್ಟರೈಸೇಷನ್ ಬೇಸ್ ಮೇಲೆ ಕೊಡುವಂಥ ಕ್ವೆಶನ್ಸು. ಸೊ ಯಾವುದಾದ್ರೂ ಒಂದು ನಂಬರನ್ನು ಯಾವ ಸ್ಮಾಲೆಸ್ಟ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕಂಪ್ಲೀಟ್ ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತೆ ಅನ್ನೋದು ಕೇಳಬಹುದು. ಅಥವಾ ಯಾವ ಸ್ಮಾಲೆಸ್ಟ್ ನಂಬರಿಂದ ಡಿವೈಡ್ ಮಾಡಿದಾಗ ನಮಗೆ ಸ್ಕ್ವೇರ್ ನಂಬರ್ ಸಿಗುತ್ತೆ ಅನ್ನೋದನ್ನು ಕೇಳಬಹುದು. ಮಲ್ಟಿಪ್ಲೈಡ್ ಅಥವಾ ಡಿವೈಡ್ ಅಂತ ಕೇಳಿದಾಗ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತೆ ಅಥವಾ ಯಾವ ನಂಬರಿಂದ ಡಿವೈಡ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತೆ ಅಂತ ಕ್ವೆಶನ್ ಕೊಟ್ಟಿದ್ದಾಗ ಅದನ್ನು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡಬಹುದು. ಇದೇ ಥರದ
ಕ್ವೆಶನು ಆ್ಯಡ್ ಮಾಡೋದು ಯಾವ ಸ್ಮಾಲೆಸ್ಟ್ ನಂಬರನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತೆ, ಹಾಗೆ ಸಬ್ಟ್ರ್ಯಾಕ್ಟ್ ಮಾಡೋದ್ರಿಂದ ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತೆ ಅಂತ ಕೇಳಿದಾಗ ನಾವು ಡಿವಿಷನ್ ಮೆಥಡನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈ ಡಿವಿಷನ್ ಮೆಥಡನ್ನು ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಷನ್ ಮಾಡೋಣ. ಸೊ ಈಗ ಈ ಕ್ವೆಶನನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನಂತ ಕೇಳಿರೋದು, ಫೈಂಡ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಬೈ ವಿಚ್ 1458 ಶುಡ್ ಬಿ ಮಲ್ಟಿಪ್ಲೈಡ್ ಸೊ ಆ್ಯಸ್ ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 1458 ಕೊಟ್ಟಿದ್ದಾರೆ. ಇದೊಂದು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಹಾಗಾದರೆ ಈ ನಂಬರನ್ನು ನಾವು ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಮಾಡಬೇಕಾದ್ರೆ ಯಾವ ಸ್ಮಾಲೆಸ್ಟ್ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ, ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಕೊಟ್ಟಿರೋ ನಂಬರನ್ನು ತಗೊಳ್ಳೋಣ, 1458. ಇದನ್ನು ಪ್ರೈಮ್ ಫ್ಯಾಕ್ಟರೈಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 2 7s are 14, 2 2s are 4, 2 9s are 18. ಈಗ 729 ಯಾವುದರಿಂದ ಡಿವೈಡ್ ಮಾಡಬಹುದು ಅಂತಂದರೆ ನಾವು 3ನ ತಗೊಳ್ಳೋಣ. ಇಲ್ಲಿ 3 2s are 6, 3 4s are 12, 3 3s are 9. Again by 3, 3 8s are 24, 3 1s are 3, 3 2s are 6, 3 7s are again 3 9s are 27, 3 3s are 9. ಈಗ ನಾವು 1458 ಹೇಗೆ ಬರ್ಕೋಬಹುದು ಅಂತಂದರೆ ಇಲ್ಲಿರೋವಂಥ ನಂಬರ್ಸ್ನ ಪ್ರಾಡಕ್ಟ್ ಆಗಿ ನಾವು ಇಲ್ಲಿ ಬರಿಬಹುದು ಅಲ್ವಾ. ಸೊ ಅಂತಂದರೆ 2 ಇಂಟು 3 ಎಷ್ಟು ಸಲ ಇಲ್ಲಿದೆ ಅಂದರೆ 1 2 3 4 5 6 ಟೈಮ್ಸ್ ಇದೆ. ಅಂದರೆ 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಇಂಟು 3. ಸೊ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಾದ್ರೆ ಎಲ್ಲ ನಂಬರ್ಸು ಪೇರ್ಸಲ್ಲಿರಬೇಕು, ಅಂದರೆ ಎರಡೆರಡು ಸಲ ಪೇರ್ ಮಾಡ್ತೀವಿ ನಾವಿಲ್ಲಿ ಅಲ್ವಾ. ಸೊ ಈಗ ಪೇರ್ ಮಾಡಿದಾಗ ಈ 3 ಇಂಟು 3 ಅನ್ನೋದನ್ನು ಒಂದು ಗುಂಪಾಗಿ ಮಾಡಬಹುದು. ಹಾಗೆ ಇಲ್ಲಿರುವಂಥ 3 ಇಂಟು 3 1 ಗ್ರೂಪ್ ಆಗುತ್ತೆ, ಇಲ್ಲಿರುವಂಥ 3 ಇಂಟು 3 1 ಗ್ರೂಪ್ ಆಗುತ್ತೆ. ಇಲ್ಲಿ ಪೇರ್ ಇಲ್ಲದೆ ಇರೋದು ಯಾವ ನಂಬರ್ಗೆ ಅಂದರೆ 2ಗೆ ಇಲ್ಲಿ ಪೇರ್ ಇಲ್ಲ. ಸೊ ಪೇರ್ ಇಲ್ಲ ಅಂತಂದರೆ ನಾವೇನು ಮಾಡಬೇಕಾಗತ್ತೆ ಈ ನಂಬರ್ನ ಅಂತಂದರೆ ಇಂಟು 2 ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಈ 2ನೂ ಸಹ ನಾವು ಗ್ರೂಪ್ ಆಗಿ ಅಂದರೆ ಪೇರ್ ಆಗಿ ಸಿಗುತ್ತೆ ನಮಗೆ. ಸೊ ಆಗ ಇಲ್ಲಿರೋಂಥ ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ನಮಗೆ ಬೇಕಾಗಿರೋಂಥ ನಂಬರ್ ಯಾವುದು ಅಂದರೆ ಇಂಟು 2 ಅಂತಂದರೆ ನಾವಿಲ್ಲಿ ಯಾವ ನಂಬರಿಂದ ಗುಣಿಸ್ಬೇಕಾಗತ್ತೆ, ಇಲ್ಲಿ ಕೊಟ್ಟಿರೋಂಥ ನಂಬರ್ನ ಅಂದರೆ 2 ಇಂದ ಗುಣಿಸ್ಬೇಕಾಗತ್ತೆ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿರೋಂಥ 2 ಒಂದು ಗುಂಪಾಗುತ್ತೆ, ಅಂದರೆ 2 ಇಂಟು 2 2 ಸ್ಕ್ವೇರ್ ಅಂತ ನಾವು ಬರ್ಕೋಬಹುದು. ಆಗ 1458 ಏನಿದೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ 2. ಸೊ ಫೈಂಡ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಬೈ ವಿಚ್ 1458 ಶುಡ್ ಬಿ ಮಲ್ಟಿಪ್ಲೈಡ್ ಸೊ ಆ್ಯಸ್ ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇರೋದು. ಸೊ 1458 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗುತ್ತೆ. ಸೊ ನಾವಿಲ್ಲಿ ಚೆಕ್ ಮಾಡೋಣ. 1458 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಯಾವ ನಂಬರ್ ಬರುತ್ತೆ ಅಂತ. 2 8s are 16, 2 5s are 10 plus 1 11, 2 4s are 8 plus 1 9, 2 1s are 2. ಸೊ ನಮಗಿಲ್ಲಿ ಸಿಕ್ಕಂಥ ಹೊಸ ನಂಬರ್ ಯಾವುದು ಅಂದರೆ 2916. ಸೊ ಈ ನಂಬರ್ನ ಸ್ಕ್ವೇರ್ ರೂಟ್ ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಇದರ ಸ್ಕ್ವೇರ್ ರೂಟ್ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಬರೆದಿರೋಂಥ ಇಷ್ಟು ನಂಬರ್ನ ಪ್ರಾಡಕ್ಟ್ ಆಗಿ ಬರ್ಕೋಬೋದಲ್ವ ಇದನ್ನು. ಸೊ ಈಗ ಇಲ್ಲಿರೋಂಥ ನಂಬರ್ಸನ್ನು ನಾವು ಸ್ಕ್ವೇರಲ್ಲಿ ಬರೆದಾಗ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇದಿಷ್ಟು ನೆಸೆಸಿಟಿ ಇಲ್ಲ, ಆದರೂ ನಾವಿಲ್ಲಿ ಟೆಸ್ಟ್ ಮಾಡೋದಕ್ಕೆ ಅಥವಾ ಚೆಕ್ ಮಾಡೋದಕ್ಕೆ ನಾವಿಲ್ಲಿ ಮಾಡ್ತಾ ಇರೋವಂಥದ್ದು. ಸೊ ಈ ಕ್ವೆಶನ್ಗೆ ಆಲ್ರೆಡಿ ನಮ್ಗೆ ಆನ್ಸರ್ ಸಿಕ್ಕಿದೆ. ಓಕೆ, ಸೊ ಸ್ಕ್ವೇರ್ ಹಾಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳ್ಕೊಳ್ಳೋಂಥ ನಂಬರ್ಸ್ ಯಾವ್ಯಾವು ಅಂದರೆ 2 ಇಂಟು 3 ಇಂಟು 3 ಇಂಟು 3. ಸೊ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 3 3s are 9, 9 3s are 27, 27 2s are 54. ಸೊ ನಮಗೆ ಸಿಕ್ಕಂಥ ಹೊಸ ನಂಬರ್ ಯಾವುದು ಅಂತಂದರೆ 2916. ಹಾಗೆ ಇದರ ಸ್ಕ್ವೇರ್ ರೂಟ್ ಯಾವುದು ಅಂತಂದರೆ 54. ಸೊ ಈ ಥರದ ಕ್ವೆಶನ್ನು ನಮಗೆ GPSTRನ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಇರುತ್ತೆ. ಸೊ ಈ ಥರದ ಕ್ವೆಶನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಬೈ ವಿಚ್ 2925 ಶುಡ್ ಬಿ ಡಿವೈಡೆಡ್
ಸೊ ಆ್ಯಸ್ ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ 2925 ಏನಿದೆ ಇದು ನಾನ್ ಪರ್ಫೆಕ್ಟ್ ಸ್ಕ್ವೇರ್. ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಾದ್ರೆ ನಾವು ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಯಾವ ಸ್ಮಾಲೆಸ್ಟ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಬದಲಾಗುತ್ತೆ ಅಂತ ನೋಡೋದಾದರೆ ಅಗೇನ್ ನಾವಿಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಫಾಲೋ ಮಾಡ್ಕೋಬೇಕಾಗತ್ತೆ. ಸೊ ಕೊಟ್ಟಿರೋ ನಂಬರನ್ನು ತಗೊಳ್ಳೋಣ. 2925 ಡಿವೈಡೆಡ್ ಬೈ 5. ಇದನ್ನು ನಾವು 5ಇಂದ ಡಿವೈಡ್ ಮಾಡಬಹುದು. ಸೊ 5 5s are 25, 5 8s are 40, 5 5s are 25, again by 5, 5 1s are 5, 5 1s are 5, 5 7s are 35. ನಾವು 117 ಸಿಕ್ಕಿದೆ. ಇದನ್ನು ನಾವು 3ಇಂದ ಡಿವೈಡ್ ಮಾಡಿದಾಗ 3 3s are 9, 3 9s are 27, again by 3, 3 1s are 3, 3 3s are 9. 13 ಅನ್ನೋದೊಂದು ಪ್ರೈಮ್ ನಂಬರ್. ಸೊ 13 1s are 13. ಈಗ ನಾವು 2925ಅನ್ನು ನಾವು ಏನಂತ ಬರೀಬಹುದು? 5 ಇಂಟು 5 ಇಂಟು 3 ಇಂಟು 3 ಇಂಟು 13. ಸೊ ಇಲ್ಲಿ ಪೇರಲ್ಲಿರುವಂಥ ನಂಬರ್ಸ್ ಯಾವ್ಯಾವು? 5 ಪೇರಲ್ಲಿದೆ, ಅಂದರೆ 2 ಸಲ ರಿಪೀಟ್ ಆಗಿದೆ. 3ನೂ ಸಹ 2 ಸಲ ರಿಪೀಟ್ ಆಗ್ತಿದೆ. ಇಲ್ಲಿ 13ಗೆ ಪೇರ್ ಇಲ್ಲ, 13 1 ಟೈಮ್ ಇದೆ. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಾದ್ರೆ ಯಾವ ನಂಬರಿಂದ ಡಿವೈಡ್ ಮಾಡಬೇಕು ಅಂತ ಕೇಳಿರೋದು. ಸೊ ಡಿವೈಡ್ ಮಾಡಬೇಕು ಅಂತ ಕೇಳಿರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಯಾವ ನಂಬರ್ ಇದೆ ಅದನ್ನು ನಾವಿಲ್ಲಿ ರಿಮೂವ್ ಮಾಡಬೇಕಾಗತ್ತೆ. ಇನ್ ದ ಸೆನ್ಸ್ ಅದರಿಂದ ನಾವು ಡಿವೈಡ್ ಮಾಡಬೇಕಾಗತ್ತೆ. ಓಕೆ, ಸೊ ಮಲ್ಟಿಪ್ಲೈ ಮಾಡಿದಾಗ ಇನ್ನೊಂದು ಎಕ್ಸ್ಟ್ರಾ 13 ಸೇರಿಕೊಳ್ಳುತ್ತೆ. ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ, ಈ 13 ರಿಮೂವ್ ಆಗುತ್ತೆ ಅಲ್ವಾ. ಸೊ ಹಾಗಾದರೆ ಇದಕ್ಕೆ ಆನ್ಸರ್ ಏನು ಅಂತಂದರೆ ಯಾವ ನಂಬರಿಂದ ನಾವು ಡಿವೈಡ್ ಮಾಡಬೇಕಾಗತ್ತೆ ಅಂದರೆ ಅದು 13ಇಂದ ಡಿವೈಡ್ ಮಾಡಬೇಕಾಗತ್ತೆ. ಸೊ ಈಗ ಚೆಕ್ ಮಾಡೋಣ, ನಾವು 13ಇಂದ ಡಿವೈಡ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತಾ ಇಲ್ವಾ ಅಂತ. ಸೊ ಇಲ್ಲಿ ಕೊಟ್ಟಿರೋ ನಂಬರನ್ನು 2925ಅನ್ನು 13ಇಂದ ಡಿವೈಡ್ ಮಾಡೋಣ. 13 2s are 26, ಇಲ್ಲಿ 3 ಉಳ್ಕೊಳ್ಳುತ್ತೆ. ಹಾಗೆ ಇಲ್ಲಿ 2, ಅಗೈನ್ 13 2s are 26, ಇಲ್ಲಿ 6 ಉಳ್ಕೊಳ್ಳುತ್ತೆ. 5ಅನ್ನು ತಗೊಂಡಾಗ 65, 13 5s are 65, 0 0 ರಿಮೈಂಡರ್ ಉಳ್ಕೊಳ್ಳುತ್ತೆ. ಇಲ್ಲಿ ಕೋಶಂಟಲ್ಲಿ ಸಿಕ್ಕಂಥ ನಂಬರು 225. ಇದೇನಿದೆ ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇದರ ಸ್ಕ್ವೇರ್ ರೂಟ್ ಎಷ್ಟು ಅಂತಂದರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇದರ ಸ್ಕ್ವೇರ್ ರೂಟು 15. ಅಂದರೆ ಇಲ್ಲಿರೋಂಥ ನಂಬರ್ಸಲ್ಲಿ ನಾವೇನು ಮಾಡಿದ್ವಿ, 13ಅನ್ನು ಡಿವೈಡ್ ಮಾಡಿದಾಗ ಈ 13 ಕ್ಯಾನ್ಸಲ್ ಆಗುತ್ತೆ, ಅಂದರೆ 13 ಇರಲ್ಲ. ಆಗ ಉಳ್ಕೊಳ್ಳೋವಂಥದ್ದು 5 ಹಾಗೆ 3. 5 ಆ್ಯಂಡ್ 3ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಸಿಗೋವಂಥ ನಂಬರ್ ಯಾವುದು ಅಂದರೆ 15. ಸೊ ಸಿಕ್ಕ ಹೊಸ ನಂಬರ್ ಏನಿದೆ ಅದು 225. ಅದರ ಸ್ಕ್ವೇರ್ ರೂಟ್ ಏನು ಅಂತಂದರೆ 15. ಸೊ ಈ ಥರದ ಕ್ವೆಶನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೇಲೆ ಅರೇಸ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.